ಸರ್, ಈಗ ಅಫ್ಸರ್ ಅವ್ರು ಹೇಳ್ತಾ ಇರೋ ರೀತಿಯಲ್ಲೇನೆ ಅಭಿವೃದ್ಧಿ ಆಗಿಲ್ಲ, ಒಂದೇ ವಂಶದಿಂದಾನೇ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ, ಬೇರೆಯವ್ರಿಗೆ ಅವಕಾಶ ಬೇಕು, ಇದು ಇವತ್ತು ನಿನ್ನೆ ಸಿಚುಯೇಷನ್ ಅಲ್ಲ ಸರ್. ಸಾಕಷ್ಟು ವರ್ಷಗಳಿಂದ ಅದೇ ಕುಟುಂಬವೇ ಗೆಲ್ತಾ ಬಂದಿದೆ, ಶಾಮ್ನೂರ್ ಅವರೇ ಗೆಲ್ತಾ ಬಂದಿದ್ದಾರೆ, ಬಟ್ ಮುಸ್ಲಿಂ ಸಮುದಾಯ ಓಟ್ ಹಾಕಿ ಗೆಲ್ಸ್ತಾ ಬಂದಿದ್ದಾರೆ. ಈಗ ಆಲ್ ಆಫ್ ಅ ಸಡನ್ ಮುಸ್ಲಿಂ ಸಮುದಾಯ ಇಲ್ಲ, ನಮಗೂ ಕೂಡ ಪ್ರಾತಿನಿಧ್ಯ ಬೇಕು ಅಂತ ಕೇಳ್ತಿರೋ ತಪ್ಪಲ್ಲ, ಬಟ್ ಲೇಟ್ ಆಯ್ತಾ ಅಂತ ನನ್ನ ಪ್ರಶ್ನೆ. ಕಳೆದ 50 ವರ್ಷಗಳಿಂದ ಈ ಸಾಮಾಜಿಕ ನ್ಯಾಯದ ರಾಜಕಾರಣದ ಅಂತರ್ಗಾಮಿಯಾಗಿ ಕರ್ನಾಟಕದಲ್ಲಿ ಹರಿತಾ ಬಂದ್ಬಿಟ್ಟಿದೆ. ದೇವರಾಜ ಅರಸರ ಕಾಲದಿಂದ 71, 72ರಿಂದ ಇದರಲ್ಲಿ ಯಾವ ರೀತಿ ಇತರ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ತಮ್ಮ ರಾಜಕೀಯ ಅಸ್ಮಿತೆಯನ್ನು ಕಂಡುಕೊಂಡ್ರೋ, ಇದೇ ಮೊದಲ ಬಾರಿಗೆ ಕರ್ನಾಟಕದ ಮುಸಲ್ಮಾನರು ಕೂಡ ತಮ್ಮ ಅಸ್ಮಿತೆಯನ್ನು ಸಾಬೀತುಪಡಿಸ್ಲಿಕ್ಕೆ ಹೊರಟ್ಬಿಟ್ಟಿದ್ದಾರೆ. ಅದರಲ್ಲೂ ಶಾಮ್ನೂರ್ ಧಣಿಗಳು ಅಂತ ಅವ್ರಿಗೆ 6 ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಅವಕಾಶ ಕೊಟ್ಟು, ನಾವು 74,000 ಮತದಾರಿದ್ದೀರಿ, ಅತಿ ದೊಡ್ಡ ಸಮುದಾಯ, ನಮಗೂ ಒಂದಾದರೂ ಅವಕಾಶ ಕೊಡಿ, ಅವ್ರ ಜೀವಿತ ಕಾಲದಲ್ಲಿ ನಮಗೆ ಪ್ರಾಮಿಸ್ ಮಾಡಿದರು ನನ್ನ ನಂತರ ನಿಮ್ಗೆ ಚಾನ್ಸ್ ಕೊಡ್ತೀನಿ ಅಂತ. ಆ ಭಾವನೆ ಈ ಸಾರಿ ಒಂದು ಗಟ್ಟಿ ಸ್ವರೂಪ ಪಡ್ಕೊಳ್ತಾ ಇದೆ. ಇನ್ನೊಂದು, ಕಳೆದ 14 ವರ್ಷದಿಂದ ನಾನು ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ನಾಯಕರ ಸಂಬಂಧವನ್ನು ಗಮನಿಸ್ತಾ ಬಂದಿದ್ದೀನಿ. ಇವತ್ತಿನ ಕಾಂಗ್ರೆಸ್ 2012ರಲ್ಲಿ ವಿಧಾನ ಪರಿಷತ್ ಚುನಾವಣೆ ಅಂದರೆ ಅಸೆಂಬ್ಲಿಯಿಂದ 3 ಜನರನ್ನ ಆರಿಸೋ ಅವಕಾಶ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಅಧಿಕೃತ ಅಭ್ಯರ್ಥಿಗಳು ಮೋಟಮ್ಮ, MR ಸೀತಾರಾಮ್ ಮತ್ತು ಇಕ್ಬಾಲ್ ಅಹಮದ್ ಸರಡ್ಗಿ. ಅದೇನಾಯಿತು, ಸಿದ್ದರಾಮಯ್ಯನವರು ತಮ್ಮ ಪರಮಯುಕ್ತ CM ಇಬ್ರಾಹಿಂಗೆ ಟಿಕೆಟ್ ಕೇಳಿದರು. ಖರ್ಗೆ ಅವರು ಇಕ್ಬಾಲ್ ಅಹಮದ್ ಸರಡ್ಗಿ ಅವರು ಕೊಡಿಸ್ಬಿಟ್ರು, ಕಲಬುರಗಿಯ ಮಾಜಿ ಸಂಸದ. ಕೊನೆಗೆ ಆ ಟಿಕೆಟ್ ಘೋಷಣೆ ಆಗ್ತಿದ್ದಂಗೆ ಸಿದ್ದರಾಮಯ್ಯನ ವಿರೋಧ ಪಕ್ಷದ ನಾಯಕರು ಗಾಂಧಿ ಭವನದ ಮೂಲೆಯಲ್ಲಿರೋ ಅಧಿಕೃತ ನಿವಾಸದಲ್ಲಿದ್ದರು. ಅವರ ನಿವಾಸದ ಆವರಣದಲ್ಲಿನೇ ಅವ್ರ ಶಿಷ್ಯ ಬೈರತಿ ಸುರೇಶ್ ನಾನು ಪಕ್ಷೇತರನಾಗಿ ನಿಲ್ತೀನಿ ಅಂತ ಘೋಷಣೆ ಮಾಡಿಬಿಟ್ರು. ಚುನಾವಣೆ ನಡೀತು. 3 ಜನ ಅಭ್ಯರ್ಥಿಗಳ ಪೈಕಿ 2 ಮೋಟಮ್ಮ ಮತ್ತು ಸೀತಾರಾಮ್ ಕಷ್ಟಪಟ್ಟು ಪಾಜಾಗಟ್ಟಿ ತಲುಪಿದ್ರು. ಕನಿಷ್ಠ ಮತಗಳು 19 ಬಂತು, ಅವ್ರಿಗೆ ಗೆದ್ದರು. ಪಾಪ ಇಕ್ಬಾಲ್ ಅಹಮದ್ ಸರಡ್ಗೆ 16 ಓಟ್ ಬಂದು ಸೋತ್ಬಿಟ್ರು. ಬೈರತಿ ಸುರೇಶ್ಗೆ 23 ಓಟು. ಇತರ ಎಲ್ಲ BJP ಅಭ್ಯರ್ಥಿಗಳಿಂದ ಜಾಸ್ತಿ ಓಟ್ ತೊಗೊಂಡು ಗೆದ್ದಿದ್ದವ್ರೆ. ಅವ್ರಿಗೆ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಶಿಸ್ತಿನ ಕ್ರಮ, ಸಸ್ಪೆನ್ಷನ್ನು ಎಲ್ಲ ಆಯಿತು. ಅದಾದ ನಂತರ ಅಂದರೆ ಆ ಚುನಾವಣೆ ಬಲಿಪಶುವಾಗಿದ್ದಾರು ಅಲ್ಪಸಂಖ್ಯಾತರ. ಹೆಬ್ಬಾಳ್ನಲ್ಲಿ BJP MLA ಅವರು ತೀರ್ಕೊಂಡ್ರು. ಅಲ್ಲಿ ಉಪಚುನಾವಣೆ ನಡೀತು. ಹೆಬ್ಬಾಳ್ ಹೇಳಿ ಕೇಳಿ ಬೈರತಿ ಸುರೇಶ್ ಅವ್ರ ಕ್ಷೇತ್ರ. ಅಲ್ಲಿ ಹಿರಿಯ ನಾಯಕ ದಿವಂಗತ ಜಾಫರ್ ಶರೀಫ್ ಅವ್ರ ಮೊಮ್ಮಗ ಅಲ್ಲಿ ಕ್ಯಾಂಡಿಡೇಟ್, ಕಾಂಗ್ರೆಸ್ಗೆ ಅಧಿಕೃತ ಅಭ್ಯರ್ಥಿ. ಅಲ್ಲೂ ಹೀಗೇ ಒಳತಂತ್ರಗಾರಿಕೆಯಿಂದ ಅವ್ರನ್ನೂ ಸೋಲಿಸ್ಬಿಟ್ರು, ಅಧಿಕೃತ ಅಭ್ಯರ್ಥಿನ ಅಲ್ಲೂ ಸೋಲಿಸಿದ್ರು. ಇವ್ರು ತನ್ವೀರ್ ಸೇಠ್ NR ಪುರ ಕ್ಷೇತ್ರದಲ್ಲಿ ಅತ್ಯಂತ ಜನಪ್ರಿಯ ಅಭ್ಯರ್ಥಿ, ಅವ್ರ ತಂದೆ ಕಾಲದಿಂದ ಬಂದ್ಬಿಟ್ಟು. ಅಜಿತ್ ಸೇಠ್ ಅವರು ಕೂಡ ಒಂದು ಜನಬಳಕೆಯ ನಾಯಕರಾಗಿದ್ದರು, ಒಂಥರ ವಿಶಿಷ್ಟ ವ್ಯಕ್ತಿತ್ವದ ನಾಯಕ. ತನ್ವೀರ್ ಸೇಠ್ ಅವ್ರಿಗೆ ಯಾವುದೋ ಒಂದು ಮೇಯರ್ ಇಲೆಕ್ಷನ್ ಬಂತು, ಸ್ಥಳೀಯ ಒತ್ತಡಗಳಿಂದಾಗಿ JDS ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಮೇಯರ್ ಉಪಮೇಯರ್ ಇದು ಅಡ್ಜಸ್ಟ್ ಮಾಡಿಕೊಂಡ್ರು. ಅದು ಸಿದ್ದರಾಮಯ್ಯನವ್ರಿಗೆ ಇಷ್ಟವಾಗಲಿಲ್ಲ. ಅವತ್ತು ಬ್ಲ್ಯಾಕ್ ಲಿಸ್ಟಿಗೆ ಸೇರಿದ ತನ್ವೀರ್ ಸೇಠ್ ಮೇಲೆ ಯಾವ ರೀತಿ ಕಾಂಗ್ರೆಸ್ ಪಕ್ಷ ನಡೆಸ್ಕೊಳ್ತಂದ್ರೆ, ಅವ್ರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ನಡೀತು. SDBI ಕಾರ್ಯಕರ್ತ ಒಬ್ಬನ ಹಿಡಿದ್ರು. ಕಾಂಗ್ರೆಸ್ನವ್ರು ಯಾರು ಆ ಕಡೆ ಸುಳಿನೇ ಇಲ್ಲ. ಅವಾಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ V ಸೋಮಣ್ಣವರು ಅವ್ರ ಆರೈಕೆ ಅದೆಲ್ಲ ನೋಡ್ಕೊಂಡ್ರು. ತನ್ವೀರ್ ಸೇಠ್ ಮುಂದೆ ಮತ್ತೊಂದು ಸಾರಿ ಗೆದ್ದು ಬಂದರು, ಮಂತ್ರಿಗಿರಿನೂ ಕೊಡಲಿಲ್ಲ. CM ಇಬ್ರಾಹಿಂ ಸಿದ್ದರಾಮಯ್ಯನವ್ರ ಜೊತೆಗೆ ಜನತಾದಳ ಪರಿವಾರದಿಂದ ಅವರ ಸಂಗಾತಿ, ಅವರು ಬೇಸತ್ತು ಬಿಟ್ಟು ಹೋಗಿ JDS ಸೇರ್ಕೊಂಡ್ಬಿಟ್ರು. ಸಾಕು ಕಾಂಗ್ರೆಸ್. ಆದ್ರೆ ಒಂದು ಯಾಕೆ ಬಿಟ್ಟು ಹೋದ್ರು ಅಂತಂದ್ರೆ, ಯಾಕೆ ಬಿಟ್ಟು ಹೋದ್ರು ಅಂದ್ರೆ ನಾನು ಪದೇ ಪದೇ ಕಾಂಗ್ರೆಸ್ನ ಒಳ ಒತ್ತಡಗಳಿಂದಾಗಿ ಬಲಿಪಶು ಆಗೋರೆಲ್ಲ ಮತ್ತು ಅವರೇ ಮುಸಲ್ಮಾನರೇ ಪ್ರತಿ ಸಾರಿ ಬಲಿಪಶು ಅವರೇ ಆಗ್ತಾ ಬಂದಾರೆ. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಅಬ್ದುಲ್ ರೆಹಮಾನ್ ಅಂಟೋಲ್ ಅಂತ ಮಹಾರಾಷ್ಟ್ರದಲ್ಲಿ ಒಬ್ಬರು ಚೀಫ್ ಮಿನಿಸ್ಟರ್ ಇದ್ರು. ಅಬ್ದುಲ್ ಗಫೂರ್ ಅಂತ ಬಿಹಾರ್ನಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ರು. ಇವತ್ತು ಯಾವುದಾದ್ರೂ ಒಂದು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷತೆಗಾದ್ರೂ ಒಬ್ಬ ಮುಸ್ಲಿಂ ಇದ್ದಾನೆ ಇಡೀ ದೇಶದಲ್ಲಿ. ಯಾವತ್ತು ಗುಲಾಂ ನಬಿ ಆಜಾದ್ ಜಮ್ಮು ಮತ್ತು ಕಾಶ್ಮೀರದ ಅತ್ಯಂತ ರಾಷ್ಟ್ರಭಕ್ತ ಮುಸ್ಲಿಂ ನಾಯಕ, ಹಿರಿಯ ಮುತ್ಸದ್ದಿ, ಯಾವತ್ತು ಪ್ರತ್ಯೇಕತಾವಾದಿಗಳು ರಾಜಿ ಮಾಡ್ಕೊಂಡಿರಲಿಲ್ಲ. ಅವರು ಹೈಕಮಾಂಡ್ ಸಂಸ್ಕೃತಿಯನ್ನು ಧಿಕ್ಕರಿಸ್ಬಿಟ್ಟು ಇದು ಹಿಂದಿನ ಈ ಎಲ್ಲಾ ನೋಡಿ ಗುಲಾಂ ನಬಿ ಆಜಾದ್ ಬಿಟ್ಟು ಹೋದ್ಮೇಲೆ ಇವತ್ತು ರಾಷ್ಟ್ರಮಟ್ಟ ಗುಲಾಂ ನಬಿ ಆಜಾದ್ ಬಿಟ್ಟು ಹೋದಾಗಿಂದ ರಾಷ್ಟ್ರ ಮಟ್ಟದಲ್ಲಿ ಒಬ್ಬರು ಹೇಳ್ಕೊಳ್ಳುವಂತ ಮುಸ್ಲಿಂ ನಾಯಕ ಕಾಂಗ್ರೆಸ್ ಅಲ್ಲಿ ಇಲ್ಲ. ಇದು ಹೇಳಿದ್ರು ಕೂಡ ಪ್ರಾತಿನಿಧ್ಯ ಇಷ್ಟೇ. ಜನ ಡೆವಲಪ್ಮೆಂಟ್ ವರ್ಕ್, ನಿಮ್ಮ ಗ್ಯಾರಂಟಿಗಳ ಫಲ ಇವನ್ BJP ಮತದಾರರಿಗೂ ಹೋಗಿದೆ. ಗ್ಯಾರಂಟಿ ತಲುಪಿಸಿದ್ರಿ, ನೀವು ಎಲ್ಲರಿಗೂ ತಲುಪಿಸಿದ್ರಿ, JDS ಮತದಾರರಿಗೂ ತಲುಪಿಸಿದ್ರಿ, ಅವ್ರಿಗೂ ತಲುಪಿಸಿದ್ರಿ. ಆದ್ರೆ ಅವ್ರು ಬರೀ ಆ ಡೆವಲಪ್ಮೆಂಟ್ ಗ್ಯಾರಂಟಿಗಳ ಫಲಾನುಭವಿಗಳು ಮಾತ್ರಕ್ಕೆ
ಬರೀ ಎಲ್ಲ 100% ಕಾಂಗ್ರೆಸ್ ಹಾಕಲ್ಲ. ಸರಿ. ಒಂದು ಆಯಾ ಪಕ್ಷದ ವರ್ತನೆ, ಆಲೋಚನಾ ಕ್ರಮ, ಅವರ ರಾಜಕೀಯ ಸಂಸ್ಕೃತಿಯನ್ನು ಸರಿ, ನಾನು ಬಿಜೆಪಿ ಹಾಗೆ ಜೆಡಿಎಸ್ ನ ರಿಯಾಕ್ಷನ್ ತಗೊಳಕ್ ಮುಂಚೆ ಕರೆಕ್ಟ್ ಅಲ್ವಾ ಕಶ್ಯಪ್ ಸರ್, ಒಂದಷ್ಟು ಉದಾಹರಣೆ ಐತಿಹಾಸಿಕವಾಗಿ ನಡೆದಿರೋ ವಂಚನೆಗಳು ಅಥವಾ ಅದನ್ನ ರಾಜಕೀಯ ವಂಚನೆ ಅಂತ ಕರಿಬಹುದೇನೋ, ಇನ್ನ ಸಾಫ್ಟ್ವೇರ್ ಅಂಡ್ ಲೈಟರ್ ಟರ್ಮ್ ಕಾಂಗ್ರೆಸ್ ನಿಂದ ಆಗಿದೆ ಅಲ್ಪಸಂಖ್ಯಾತರಿಗೆ, ಅದರ ಒಟ್ಟು ಆಕ್ರೋಶ ಇವತ್ತು ದಾವಣಗೆರೆ ಪಕ್ಷದ ವಕ್ತಾರ ಅಲ್ಲ, ನಾನು ಗಮನಿಸಿದ್ದು ಹೇಳ್ತಾ ಇದ್ದೀನಿ. ಬಿಜೆಪಿ ನೋಡಿ, ಮುಸಲ್ಮಾನರಷ್ಟು 100% ಬೆಂಬಲ ತೋರಿಸ್ತಾ, ಕುರುಡ್ನಿಷ್ಠ ತೋರಿಸ್ತಾ ಬಂದಿರೋದು ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದ್ರೆ ಮೊನ್ನೆ ರಾಜಣ್ಣ ಅವ್ರು ಹೇಳಿದ್ರಲ್ಲ, ಅವ್ರು ಕಾಂಗ್ರೆಸ್ ಗೆಲ್ಲಿಸ್ಬೇಕಂತಲ್ಲ, ಬಿಜೆಪಿ ಸೋಲಿಸ್ಬೇಕಂತ ಕಾಂಗ್ರೆಸ್ಗೆ ಮತ ಕೊಡ್ತಾ ಬಂದಿದ್ದಾರೆ ಅಂತ. 2019 ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ರೋಷನ್ ಬೇಗ್ ಒಂದು ಸಣ್ಣ ಕಾಮೆಂಟ್ ಮಾಡಿಬಿಟ್ರು. ಮರುದಿವಸ ಅವ್ರನ್ನ ಎಕ್ಸ್ಪೆಲ್ ಮಾಡಿಬಿಟ್ರು. ಸಿದ್ದರಾಮಯ್ಯ, ಕೆ.ಸಿ. ವೇಣುಗೋಪಾಲ್ ಮತ್ತು ದಿನೇಶ್ ಗುಂಡೂರಾವ್ ಕುರಿತಂತೆ ಒಂದು ಕಾಮೆಂಟ್ ಮಾಡಿದಕ್ಕೆ ಮರುದಿವಸನೇ ಎಕ್ಸ್ಪೆಲ್ ಮಾಡಿಬಿಟ್ರು. ಈ ತರ ಪರಂಪರೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ನಿಮ್ದೇ ಸಮಯ ಸರ್, ಮಾತಾಡಿ ಸರ್, ನಿಮ್ದೇ ಸಮಯ. ಸರ್, ಇನ್ನ ಪ್ರೋಗ್ರಾಮ್ ಶುರುವಾಗಿ 10 ನಿಮಿಷ ಆಗಿಲ್ಲ. ಎನಿವೆ ಕಂಟಿನ್ಯೂ ಮಾಡಿ. ನೋಡಿ, ತನ್ವೀರ್ ಸೇಠ್ ಏನು ಮಾಡಿಲ್ಲ ಅಂತಂದ್ರು. ಕಳೆದ ಸರ್ಕಾರದಲ್ಲಿ ಅವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ರು, ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅವ್ರಿಗೂ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಪ್ರಾತಿನಿಧ್ಯ ಕೊಟ್ಟಿರೋದು ವಿವಿಧ ನಿಗಮ ಮಂಡಳಿಗಳಲ್ಲಿ, ಕ್ಯಾಬಿನೆಟ್ ಅಲ್ಲಿ, MLA ಸೀಟ್ಗಳಲ್ಲಿ, ಮತ್ತೆ ನಮ್ಮ ಪಕ್ಷದ ಆಂತರಿಕ ಹುದ್ದೆಗಳಲ್ಲಿ ಕೊಟ್ಟಿರುವುದು ಕಾಂಗ್ರೆಸ್ ಪಕ್ಷ. ರವೀಂದ್ರ ರೇಷ್ಮೆ ಅವರು ಗೊತ್ತಿಲ್ಲ ಅನ್ಸುತ್ತೆ. ಕ್ಯಾಬಿನೆಟ್ ನಲ್ಲಿ ಎಷ್ಟು ಸ್ಥಾನಮಾನ ಇದೆ ಅಂತ ಹೇಳ್ಬೇಕು. ಒಂದ್ ನಿಮಿಷ. ಇವಾಗ ನಾಸೀರ್ ಹುಸೇನ್ ಅವ್ರಿಗೆ ನಾವು ಇದು ಪೊಲಿಟಿಕಲ್ ಸೆಕ್ರೆಟರಿ ಮಾಡಿದೀವಿ, ರಹೀಂ ಖಾನ್ ಕೊಟ್ಟಿದೀವಿ, ಇದು ಜಮೀರ್ ಅವರು ಕೊಟ್ಟಿದೀವಿ, ಖಾದರ್ ಅವ್ರಿಗೆ ನಾವು ಸ್ಪೀಕರ್ ಮಾಡಿದೀವಿ. ಇತಿಹಾಸದಲ್ಲಿ ಯಾರನ್ನಾರ ಸ್ಪೀಕರ್ ಮಾಡಿದ್ರ ಆ ಜನಾಂಗದಿಂದ? ನಾವು ಮಾಡಿ ತೋರಿಸಿದೀವಿ. ನಮ್ಮ ಬದ್ಧತೆ ಇದೆ. ಇತಿಹಾಸದಲ್ಲಿ 3,500 ಕೋಟಿ ಅವ್ರನ್ನ ಅಭಿವೃದ್ಧಿ ಮಾಡಬೇಕು, ಅವ್ರನ್ನ ಮುಂದಕ್ಕೆ ತರಬೇಕು ಅಂತ ನಾವು ಒಂದು ವಾಕ್ಯ ಇಟ್ಕೊಂಡು ಅವ್ರಿಗೆ ನಾವು ಇದು ಒಂದು ಸೊಸೈಟಿನ ಮೇಲೆ ತರಬೇಕು ಅಂತ ಒಂದು 3,500 ಕೋಟಿ ಇದು ಬಡ್ಜೆಟ್ ಇಟ್ಟಿದೀವ. ಇದು ಕೆಲಸ ಅಲ್ವಾ? ಅದ್ರ ಬಗ್ಗೆ ಮಾತಾಡ್ಬೇಕು. ಪ್ರಾತಿನಿಧ್ಯ ಕೊಟ್ಟು ರವೀಂದ್ರ ರೇಷ್ಮೆ ಸರ್, ಈಗ ಅಫ್ಸರ್ ಅವ್ರು ಹೇಳ್ತಾ ಇರೋ ರೀತಿಯಲ್ಲೇನೆ ಅಭಿವೃದ್ಧಿ ಆಗಿಲ್ಲ, ಒಂದೇ ವಂಶದಿಂದಾನೇ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ, ಬೇರೆಯವ್ರಿಗೆ ಅವಕಾಶ ಬೇಕು. ಇದು ಇವತ್ತು ನಿನ್ನೆ ಸಿಚುಯೇಷನ್ ಅಲ್ಲ ಸರ್. ಸಾಕಷ್ಟು ವರ್ಷಗಳಿಂದ ಅದೇ ಕುಟುಂಬವೇ ಗೆಲ್ತಾ ಬಂದಿದೆ, ಶಾಮ್ನೂರ್ ಅವರೇ ಗೆಲ್ತಾ ಬಂದಿದ್ದಾರೆ. ಬಟ್ ಮುಸ್ಲಿಂ ಸಮುದಾಯ ವೋಟ್ ಹಾಕಿ ಗೆಲ್ಸ್ತಾ ಬಂದಿದ್ದಾರೆ. ಈಗ ಆಲ್ ಆಫ್ ಅ ಸಡನ್ ಮುಸ್ಲಿಂ ಸಮುದಾಯ ಇಲ್ಲ, ನಮಗೂ ಕೂಡ ಪ್ರಾತಿನಿಧ್ಯ ಬೇಕು ಅಂತ ಕೇಳ್ತಿರೋ ತಪ್ಪಲ್ಲ, ಬಟ್ ಲೇಟ್ ಆಯ್ತಾ ಅಂತ ನನ್ನ ಪ್ರಶ್ನೆ. ಕಳೆದ 50 ವರ್ಷಗಳಿಂದ ಈ ಸಾಮಾಜಿಕ ನ್ಯಾಯದ ರಾಜಕಾರಣದ ಅಂತರ್ಗಾಮಿಯಾಗಿ ಕರ್ನಾಟಕದಲ್ಲಿ ಹರಿತಾ ಬಂದ್ಬಿಟ್ಟಿದೆ. ದೇವರಾಜ ಅರಸರ ಕಾಲದಿಂದ 71, 72ರಿಂದ. ಇದರಲ್ಲಿ ಯಾವ ರೀತಿ ಇತರ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ತಮ್ಮ ರಾಜಕೀಯ ಅಸ್ಮಿತೆಯನ್ನು ಕಂಡುಕೊಂಡ್ರೋ, ಇದೇ ಮೊದಲ ಬಾರಿಗೆ ಕರ್ನಾಟಕದ ಮುಸಲ್ಮಾನರು ಕೂಡ ತಮ್ಮ ಅಸ್ಮಿತೆಯನ್ನು ಸಾಬೀತುಪಡಿಸ್ಲಿಕ್ಕೆ ಹೊರಟ್ಬಿಟ್ಟಿದ್ದಾರೆ. ಅದರಲ್ಲೂ ಶಾಮ್ನೂರ್ ಧಣಿಗಳು ಅಂತ ಅವ್ರಿಗೆ 6 ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಅವಕಾಶ ಕೊಟ್ಟು, ನಾವು 74,000 ಮತದಾರಿದ್ದೀರಿ, ಅತಿ ದೊಡ್ಡ ಸಮುದಾಯ, ನಮಗೂ ಒಂದಾದರೂ ಅವಕಾಶ ಕೊಡಿ, ಅವ್ರ ಜೀವಿತ ಕಾಲದಲ್ಲಿ ನಮಗೆ ಪ್ರಾಮಿಸ್ ಮಾಡಿದರು, ನನ್ನ ನಂತರ ನಿಮ್ಗೆ ಚಾನ್ಸ್ ಕೊಡ್ತೀನಿ ಅಂತ. ಆ ಭಾವನೆ ಈ ಸಾರಿ ಒಂದು ಗಟ್ಟಿ ಸ್ವರೂಪ ಪಡ್ಕೊಳ್ತಾ ಇದೆ. ಇನ್ನೊಂದು, ಕಳೆದ 14 ವರ್ಷದಿಂದ ನಾನು ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ನಾಯಕರ ಸಂಬಂಧವನ್ನು ಗಮನಿಸ್ತಾ ಬಂದಿದ್ದೀನಿ. ಇವತ್ತಿನ ಕಾಂಗ್ರೆಸ್ಸು 2012ರಲ್ಲಿ ವಿಧಾನ ಪರಿಷತ್ ಚುನಾವಣೆ ಅಂದರೆ ಅಸೆಂಬ್ಲಿಯಿಂದ 3 ಜನರನ್ನ ಆರಿಸೋ ಅವಕಾಶ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಅಧಿಕೃತ ಅಭ್ಯರ್ಥಿಗಳು ಮೋಟಮ್ಮ, MR ಸೀತಾರಾಮ್ ಮತ್ತು ಇಕ್ಬಾಲ್ ಅಹಮದ್ ಸರ್ಡ್ಗಿ. ಅದೇನಾಯಿತು, ಸಿದ್ದರಾಮಯ್ಯನವರು ತಮ್ಮ ಪರಮಯುಕ್ತ CM ಇಬ್ರಾಹಿಂಗೆ ಟಿಕೆಟ್ ಕೇಳಿದರು. ಖರ್ಗೆ ಅವರು ಇಕ್ಬಾಲ್ ಅಹಮದ್ ಸರ್ಡ್ಗಿ ಅವರು ಕೊಡಿಸ್ಬಿಟ್ರು, ಕಲಬುರಗಿಯ ಮಾಜಿ ಸಂಸದ. ಕೊನೆಗೆ ಆ ಟಿಕೆಟ್ ಘೋಷಣೆ ಆಗ್ತಿದ್ದಂಗೆ ಸಿದ್ದರಾಮಯ್ಯನ ವಿರೋಧ ಪಕ್ಷದ ನಾಯಕರು ಗಾಂಧಿ ಭವನದ ಮೂಲೆಯಲ್ಲಿರೋ ಅಧಿಕೃತ ನಿವಾಸದಲ್ಲಿದ್ದರು. ಅವ್ರ ನಿವಾಸದ ಆವರಣದಲ್ಲೇ ಅವ್ರ ಶಿಷ್ಯ ಬೈರತಿ ಸುರೇಶ್ ನಾನು ಪಕ್ಷೇತರನಾಗಿ ನಿಲ್ತೀನಿ ಅಂತ ಘೋಷಣೆ ಮಾಡಿಬಿಟ್ರು. ಚುನಾವಣೆ ನಡೀತು. 3 ಜನ ಅಭ್ಯರ್ಥಿಗಳ ಪೈಕಿ 2 ಮೋಟಮ್ಮ ಮತ್ತು ಸೀತಾರಾಮ್ ಕಷ್ಟಪಟ್ಟು ಪಾಜಾಗಟ್ಟಿ ತಲುಪಿದ್ರು. ಕನಿಷ್ಠ ಮತಗಳು 19 ಬಂತು, ಅವ್ರಿಗೆ ಗೆದ್ದರು. ಪಾಪ ಇಕ್ಬಾಲ್ ಅಹಮದ್ ಸರ್ಡ್ಗೆ 16 ಓಟ್ ಬಂದು ಸೋತ್ಬಿಟ್ರು. ಬೈರತಿ ಸುರೇಶ್ಗೆ 23 ಓಟು. ಈ ಥರ ಎಲ್ಲ BJP ಅಭ್ಯರ್ಥಿಗಳಿಂದ ಜಾಸ್ತಿ ಓಟ್ ತೊಗೊಂಡು ಗೆದ್ದಿದ್ದವ್ರೆ. ಅವ್ರಿಗೆ
ಪಕ್ಷ ವಿರೋಧಿ ಚಟುವಟಿಕೆ ಅಂತ ಶಿಸ್ತಿನ ಕ್ರಮ, ಸಸ್ಪೆನ್ಷನ್ನು ಎಲ್ಲ ಆಯಿತು. ಅದಾದ ನಂತರ ಅಂದರೆ ಆ ಚುನಾವಣೆ ಬಲಿಪಶುವಾಗಿದ್ದಾರು ಅಲ್ಪಸಂಖ್ಯಾತರ. ಹೆಬ್ಬಾಳ್ನಲ್ಲಿ BJP MLA ಅವರು ತೀರ್ಕೊಂಡ್ರು, ಅಲ್ಲಿ ಉಪಚುನಾವಣೆ ನಡೀತು. ಹೆಬ್ಬಾಳ್ ಹೇಳಿ ಕೇಳಿ ಬೈರತಿ ಸುರೇಶ್ ಅವ್ರ ಕ್ಷೇತ್ರ, ಅಲ್ಲಿ ಹಿರಿಯ ನಾಯಕ ದಿವಂಗತ ಜಾಫರ್ ಶರೀಫ್ ಅವ್ರ ಮೊಮ್ಮಗ ಅಲ್ಲಿ ಕ್ಯಾಂಡಿಡೇಟ್, ಕಾಂಗ್ರೆಸ್ಗೆ ಅಧಿಕೃತ ಅಭ್ಯರ್ಥಿ. ಅಲ್ಲೂ ಹೀಗೇನೆ ಒಳತಂತ್ರಗಾರಿಕೆಯಿಂದ ಅವ್ರನ್ನೂ ಸೋಲಿಸ್ಬಿಟ್ರು, ಅಧಿಕೃತ ಅಭ್ಯರ್ಥಿನ ಅಲ್ಲೂ ಸೋಲಿಸಿದ್ರು. ಇವ್ರು ತನ್ವೀರ್ ಸೇಠ್ NR ಪುರ ಕ್ಷೇತ್ರದಲ್ಲಿ ಅತ್ಯಂತ ಜನಪ್ರಿಯ ಅಭ್ಯರ್ಥಿ, ಅವ್ರ ತಂದೆ ಕಾಲದಿಂದ ಬಂದ್ಬಿಟ್ಟು ಅಜಿತ್ ಸೇಠ್ ಅವರು ಕೂಡ ಒಂದು ಜನಬಳಕೆಯ ನಾಯಕರಾಗಿದ್ದರು, ಒಂಥರ ವಿಶಿಷ್ಟ ವ್ಯಕ್ತಿತ್ವದ ನಾಯಕ. ತನ್ವೀರ್ ಸೇಠ್ ಅವ್ರಿಗೆ ಅವ್ರು ಯಾವುದೋ ಒಂದು ಮೇಯರ್ ಇಲೆಕ್ಷನ್ ಬಂತು, ಸ್ಥಳೀಯ ಒತ್ತಡಗಳಿಂದಾಗಿ JDS ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಮೇಯರ್ ಉಪಮೇಯರ್ ಇದು ಅಡ್ಜಸ್ಟ್ ಮಾಡಿಕೊಂಡ್ರು. ಅದು ಸಿದ್ದರಾಮಯ್ಯನವ್ರಿಗೆ ಇಷ್ಟವಾಗಲಿಲ್ಲ. ಅವತ್ತು ಬ್ಲ್ಯಾಕ್ ಲಿಸ್ಟಿಗೆ ಸೇರಿದ ತನ್ವೀರ್ ಸೇಠ್ ಮೇಲೆ ಯಾವ ರೀತಿ ಕಾಂಗ್ರೆಸ್ ಪಕ್ಷ ನಡೆಸ್ಕೊಳ್ತಂದ್ರೆ ಅವ್ರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ನಡೀತು. SDBI ಕಾರ್ಯಕರ್ತ ಒಬ್ಬನ ಹಿಡಿದ್ರು. ಕಾಂಗ್ರೆಸ್ನವ್ರು ಯಾರು ಆ ಕಡೆ ಸುಳಿನೇ ಇಲ್ಲ. ಅವಾಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ V ಸೋಮಣ್ಣವರು ಅವ್ರ ಆರೈಕೆ ಅದೆಲ್ಲ ನೋಡ್ಕೊಂಡ್ರು. ತನ್ವೀರ್ ಸೇಠ್ ಮುಂದೆ ಮತ್ತೊಂದು ಸಾರಿ ಗೆದ್ದು ಬಂದರು, ಮಂತ್ರಿಗಿರಿನೂ ಕೊಡಲಿಲ್ಲ. CM ಇಬ್ರಾಹಿಂ ಸಿದ್ದರಾಮಯ್ಯನವ್ರ ಜೊತೆಗೆ ಜನತಾದಳ ಪರಿವಾರದಿಂದ ಅವರ ಸಂಗಾತಿ, ಅವರು ಬೇಸತ್ತು ಬಿಟ್ಟು ಹೋಗಿ JDS ಸೇರ್ಕೊಂಡ್ಬಿಟ್ರು. ಸಾಕು ಕಾಂಗ್ರೆಸ್. ಆದ್ರೆ ಒಂದು ಯಾಕೆ ಬಿಟ್ಟು ಹೋದ್ರು ಅಂತಂದ್ರೆ, ಯಾಕೆ ಬಿಟ್ಟು ಹೋದ್ರು ಅಂದ್ರೆ ಪದೇ ಪದೇ ಕಾಂಗ್ರೆಸ್ನ ಒಳ ಒತ್ತಡಗಳಿಂದಾಗಿ ಬಲಿಪಶು ಆಗೋರೆಲ್ಲ ಮತ್ತು ಅವರೇ ಮುಸಲ್ಮಾನರೇ ಪ್ರತಿ ಸಾರಿ ಬಲಿಪಶು ಅವರೇ ಆಗ್ತಾ ಬಂದ್ದಾರೆ. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಅಬ್ದುಲ್ ರೆಹಮಾನ್ ಅಂಟೋಲ್ ಅಂತ ಮಹಾರಾಷ್ಟ್ರದಲ್ಲಿ ಒಬ್ರು ಚೀಫ್ ಮಿನಿಸ್ಟರ್ ಇದ್ರು, ಅಬ್ದುಲ್ ಗಫೂರ್ ಅಂತ ಬಿಹಾರ್ನಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ರು. ಇವತ್ತು ಯಾವುದಾದ್ರೂ ಒಂದು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷತೆಗಾದ್ರೂ ಒಬ್ಬ ಮುಸ್ಲಿಂ ಇದ್ದಾನೆ ಇಡೀ ದೇಶದಲ್ಲಿ. ಯಾವತ್ತು ಗುಲಾಂ ನಬಿ ಆಜಾದ್ ಜಮ್ಮು ಮತ್ತು ಕಾಶ್ಮೀರದ ಅತ್ಯಂತ ರಾಷ್ಟ್ರಭಕ್ತ ಮುಸ್ಲಿಂ ನಾಯಕ, ಹಿರಿಯ ಮುತ್ಸದ್ದಿ, ಯಾವತ್ತು ಪ್ರತ್ಯೇಕತಾವಾದಿಗಳ ಜೊತೆ ರಾಜಿ ಮಾಡ್ಕೊಂಡಿರಲಿಲ್ಲ. ಅವರು ಹೈಕಮಾಂಡ್ ಸಂಸ್ಕೃತಿಯನ್ನು ಧಿಕ್ಕರಿಸ್ಬಿಟ್ಟು ಇದು ಹಿಂದಿನ ಈ ಎಲ್ಲಾ ನೋಡಿ ಗುಲಾಂ ನಬಿ ಆಜಾದ್ ಬಿಟ್ಟು ಹೋದ್ಮೇಲೆ ಇವತ್ತು ರಾಷ್ಟ್ರಮಟ್ಟ ಗುಲಾಂ ನಬಿ ಆಜಾದ್ ಬಿಟ್ಟು ಹೋದಾಗಿಂದ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಹೇಳ್ಕೊಳ್ಳುವಂತ ಮುಸ್ಲಿಂ ನಾಯಕ ಕಾಂಗ್ರೆಸ್ ಅಲ್ಲಿ ಇಲ್ಲ. ಇದು ಹೇಳಿದ್ರು ಕೂಡ ಪ್ರಾತಿನಿಧ್ಯ ಇಷ್ಟೇ. ಜನ ಡೆವಲಪ್ಮೆಂಟ್ ವರ್ಕ್, ನಿಮ್ಮ ಗ್ಯಾರಂಟಿಗಳ ಫಲ ಇವನ್ BJP ಮತದಾರರಿಗೆ ಹೋಗಿದೆ. ಗ್ಯಾರಂಟಿ ತಲುಪಿಸಿದ್ರಿ, ನೀವು ಎಲ್ಲರಿಗೂ ತಲುಪಿಸಿದ್ರಿ, JDS ಮತದಾರರಿಗೂ ತಲುಪಿಸಿದ್ರಿ, ಅವ್ರಿಗೂ ತಲುಪಿಸಿದ್ರಿ. ಆದ್ರೆ ಅವ್ರು ಬರೀ ಆ ಡೆವಲಪ್ಮೆಂಟ್ ಗ್ಯಾರಂಟಿಗಳ ಫಲಾನುಭವಿಗಳು ಮಾತ್ರಕ್ಕೆ ಬರೀ ಎಲ್ಲ 100% ಕಾಂಗ್ರೆಸ್ ಹಾಕಲ್ಲ. ಒಂದು ಆಯಾ ಪಕ್ಷದ ವರ್ತನೆ, ಆಲೋಚನಾ ಕ್ರಮ, ಅವರ ರಾಜಕೀಯ ಸಂಸ್ಕೃತಿಯನ್ನು BJP ಹಾಗೆ JDS ನ ರಿಯಾಕ್ಷನ್ ತಗೊಳಕ್ ಮುಂಚೆ ಕರೆಕ್ಟ್ ಅಲ್ವಾ ಕಶ್ಯಪ್ ಸರ್? ಒಂದಷ್ಟು ಉದಾಹರಣೆ ಐತಿಹಾಸಿಕವಾಗಿ ನಡೆದಿರೋ ವಂಚನೆಗಳು ಅಥವಾ ಅದನ್ನ ರಾಜಕೀಯ ವಂಚನೆ ಅಂತ ಕರಿಬಹುದೇನೋ. ಇನ್ನ ಸಾಫ್ಟ್ವೇರ್ ಅಂಡ್ ಲೈಟರ್ ಟರ್ಮ್ ಕಾಂಗ್ರೆಸ್ ನಿಂದ ಆಗಿದೆ ಅಲ್ಪಸಂಖ್ಯಾತರಿಗೆ, ಅದರ ಒಟ್ಟು ಆಕ್ರೋಶ ಇವತ್ತು ದಾವಣಗೆರೆ ನೋಡಿ, ಮುಸಲ್ಮಾನರಷ್ಟು 100% ಬೆಂಬಲ ತೋರಿಸ್ತಾ ಕುರುಡ್ನಿಷ್ಠ ತೋರಿಸ್ತಾ ಬಂದಿರೋದು ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದ್ರೆ ಮೊನ್ನೆ ರಾಜಣ್ಣ ಅವ್ರು ಹೇಳಿದ್ರಲ್ಲ, ಅವ್ರು ಕಾಂಗ್ರೆಸ್ ಗೆಲ್ಲಿಸ್ಬೇಕಂತಲ್ಲ BJP ಸೋಲಿಸ್ಬೇಕಂತ ಕಾಂಗ್ರೆಸ್ಗೆ ಮತ ಕೊಡ್ತಾ ಬಂದಿದ್ದಾರೆ ಅಂತ. 2019 ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ರೋಷನ್ ಬೇಗ್ ಒಂದು ಸಣ್ಣ ಕಾಮೆಂಟ್ ಮಾಡಿಬಿಟ್ರು. ಮರುದಿವಸ ಅವ್ರನ್ನ ಎಕ್ಸ್ಪೆಲ್ ಮಾಡಿಬಿಟ್ರು. ಸಿದ್ದರಾಮಯ್ಯ, KC ವೇಣುಗೋಪಾಲ್ ಮತ್ತು ದಿನೇಶ್ ಗುಂಡೂರಾವ್ ಕುರಿತಂತೆ ಒಂದು ಕಾಮೆಂಟ್ ಮಾಡಿದಕ್ಕೆ ಮರುದಿವಸನೇ ಎಕ್ಸ್ಪೆಲ್ ಮಾಡಿಬಿಟ್ರು. ಈ ತರ ಪರಂಪರೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ನಿಮ್ದೇ ಸಮಯ ಸರ್, ಮಾತಾಡಿ ಸರ್, ನಿಮ್ದೇ ಸಮಯ. ಇನ್ನ ಪ್ರೋಗ್ರಾಮ್ ಶುರುವಾಗಿ 10 ನಿಮಿಷ ಆಗಿಲ್ಲ. ಎನಿವೆ ಕಂಟಿನ್ಯೂ ಮಾಡಿ. ನೋಡಿ, ತನ್ವೀರ್ ಸೇಠ್ ಏನು ಮಾಡಿಲ್ಲ ಅಂತಂದ್ರು. ಕಳೆದ ಸರ್ಕಾರದಲ್ಲಿ ಅವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ರು, ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅವ್ರಿಗೂ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಪ್ರಾತಿನಿಧ್ಯ ಕೊಟ್ಟಿರೋದು ವಿವಿಧ ನಿಗಮ ಮಂಡಳಿಗಳಲ್ಲಿ, ಕ್ಯಾಬಿನೆಟ್ ಅಲ್ಲಿ, MLA ಸೀಟ್ಗಳಲ್ಲಿ, ಮತ್ತೆ ನಮ್ಮ ಪಕ್ಷದ ಆಂತರಿಕ ಹುದ್ದೆಗಳಲ್ಲಿ ಕೊಟ್ಟಿರುವುದು ಕಾಂಗ್ರೆಸ್ ಪಕ್ಷ. ರವೀಂದ್ರ ರೇಷ್ಮೆ ಅವರು ಗೊತ್ತಿಲ್ಲ ಅನ್ಸುತ್ತೆ. ಕ್ಯಾಬಿನೆಟ್ ನಲ್ಲಿ ಎಷ್ಟು ಸ್ಥಾನಮಾನ ಇದೆ ಅಂತ ಹೇಳ್ಬೇಕು. ಒಂದ್ ನಿಮಿಷ. ಇವಾಗ ನಾಸೀರ್ ಹುಸೇನ್ ಅವ್ರಿಗೆ ನಾವು ಇದು ಪೊಲಿಟಿಕಲ್ ಸೆಕ್ರೆಟರಿ ಮಾಡಿದೀವಿ, ರಹೀಂ ಖಾನ್ ಕೊಟ್ಟಿದೀವಿ, ಇದು ಜಮೀರ್ ಅವರು ಕೊಟ್ಟಿದೀವಿ,
ಖಾದರ್ ಅವ್ರಿಗೆ ನಾವು ಸ್ಪೀಕರ್ ಮಾಡಿದೀವಿ. ಇತಿಹಾಸದಲ್ಲಿ ಯಾರನ್ನಾರ ಸ್ಪೀಕರ್ ಮಾಡಿದ್ರ ಆ ಜನಾಂಗದಿಂದ? ನಾವು ಮಾಡಿ ತೋರಿಸಿದೀವಿ. ನಮ್ಮ ಬದ್ಧತೆ ಇದೆ. ಇತಿಹಾಸದಲ್ಲಿ 3,500 ಕೋಟಿ ಅವ್ರನ್ನ ಅಭಿವೃದ್ಧಿ ಮಾಡಬೇಕು, ಅವ್ರನ್ನ ಮುಂದಕ್ಕೆ ತರಬೇಕು ಅಂತ ನಾವು ಒಂದು ವಾಕ್ಯ ಇಟ್ಕೊಂಡು ಅವ್ರಿಗೆ ನಾವು ಇದು ಒಂದು ಸೊಸೈಟಿನ ಮೇಲೆ ತರಬೇಕು ಅಂತ ಒಂದು 3,500 ಕೋಟಿ ಇದು ಬಡ್ಜೆಟ್ ಇಟ್ಟಿದೀವ. ಇದು ಕೆಲಸ ಅಲ್ವಾ? ಅದ್ರ ಬಗ್ಗೆ ಮಾತಾಡ್ಬೇಕು. ಪ್ರಾತಿನಿಧ್ಯ ಕೊಟ್ಟಿಲ್ಲ.